ನಿಮ್ಮ ನೋಟಿಸ್ ಬಿಸಾಕ್ತಾರೆ. ನೋಟಿಸ್ ಆದ್ಮೇಲೆ ಏನಾದ್ರು ಆಕ್ಷನ್ ಆಗಿದೆಯಾ ಹೇಳಿ. ಒಂದು ನರ್ಸಿಂಗ್ ಹೋಮ್ಗೆ ಏನಾದ್ರು ನೀವು ಸ್ಟಾಪ್ ಮಾಡಿದ್ದೀರಾ? ಸೀಸ್ ಮಾಡ್ತೀನಿ ಸರ್. IS ಆಗಿರೋದ್ರಿಂದ ಸೀಸ್. ನೆಕ್ಸ್ಟ್ ಹೋಗಿ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ಬೇಕು. ಮೆಡಿಸಿನ್ಸ್ ಪರ್ಚೇಸ್ ಮಾಡ್ತೀರಲ್ವಾ? ಹೌದು ಸರ್. ಯಾರು ಸಪ್ಲೈ ಮಾಡ್ತಾರೆ ಸರ್? ನಮ್ಮಲ್ಲಿ KYC ಅಂತ ಬರುತ್ತೆ ಸರ್. ಅಲ್ಲಿ ಇಲ್ಲದಲ್ಲಿ ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಮುಂದೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿಂಗಳು ಒಂದ್ಸತಿ ನಾವು ತಗೋತೀವಿ ಸರ್. ಕಳೆದೊಂದು ವರ್ಷದಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ? ಸರ್ ಡಿಪೆಂಡ್ ಆನ್ ಹಾಸ್ಪಿಟಲ್. ಅವೆಲ್ಲ ಬೇಡಪ್ಪ, ಟೋಟಲ್ ಹೇಳ್ರಿ. ಡಿಪೆಂಡ್ ಆನ್ ಹಾಸ್ಪಿಟಲ್, ತಾಲೂಕು ಅವೆಲ್ಲ ಗೊತ್ತಿದೆ ನಿಮಗೆ. ಎಷ್ಟು ನೀವು ಲಾಸ್ಟ್ ಇಯರ್ ಎಷ್ಟು ಔಷಧಿಗಳನ್ನ ನಿಮ್ಮ ಅದರಲ್ಲಿ ಪರ್ಚೇಸ್ ಮಾಡಿದ್ರೆ ಅಲ್ಲಿಂದ ಎಷ್ಟು ಬಂದಿತ್ತು? ಸ್ಟೇಟ್ ಇಂದ ಬಂದು ಪರ್ಚೇಸ್, ಸೆಂಟ್ರಲ್ ಸ್ಟೋರ್ ಇಂದ ಪರ್ಚೇಸ್ ಮಾಡಿ ಸಪ್ಲೈ ಮಾಡ್ತಾರಲ್ವಾ, ಅದು ಎಷ್ಟು? ನಿಮ್ಮಲ್ಲಿ ಬಂದಿರೋದು ಎಷ್ಟು? ಮತ್ತೆ ಏನ್ ತಾಯಿ ಮರಣ ಅಂತ ಕೇಳಿ ಸರ್. ತಾಯಿ ಮರಣ 10,000ಕ್ಕೆ ನಮ್ಮ ಜಿಲ್ಲೆಯಲ್ಲಿ 66 ಜನ ತೀರಿ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲೇ 90 ಜನ, ನಮ್ಮ ಜಿಲ್ಲೆಯಲ್ಲಿ ಯಾಕೆ 66 ಜನ ತೀರಿ ಹೋಗ್ತಾರೆ 10,000 ಜನಕ್ಕೆ? ಅಲ್ಲಪ್ಪ, ಇಲ್ಲಿ ಅದಕ್ಕೇನು ಪೌಷ್ಟಿಕ ಆಹಾರ ಇದೆಲ್ಲ ಕೊಡ್ಬೇಕಲ್ಲ ಸರ್. ಸ್ಟೇ ಕೊಡಕ್ಕೆ ಹೇಳಿ ಸರ್. ಕೊಡಿ ಸರ್. ಇದು ವೆಟರ್ನರಿ ಡೆತ್ ಆಡಿಟ್ ಆಗಿದೆ ಸರ್. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲ ತಾಲೂಕಿಗಿನ ತುಮಕೂರಲ್ಲಿ ಜಾಸ್ತಿ ಆಗಿದೆ ಸರ್. ತುಮಕೂರು ಅದರಲ್ಲಿ ಔಟ್ ಆಫ್ ಡಿಸ್ಟಿಕ್ ಇಂದ ಬಂದಿರೋರು ಸ್ವಲ್ಪ, ಅದರಲ್ಲಿ 15 ಜನ ಇದ್ದಾರೆ ಸರ್. ಔಟ್ ಆಫ್ ಡಿಸ್ಟಿಕ್ ನಮ್ಮಲ್ಲಿ ಡೆತ್ ಆಗಿರೋದು. ಸೊ ನಮ್ಮಲ್ಲಿ ಈ ಸತಿ ಕಮ್ಮಿ ಆಗಿದೆ ಸರ್. ಲಾಸ್ಟ್ 3 months ಇಂದ ಮರಣ ಇಳಿಕೆ MMR ಕಮ್ಮಿ ಆಗಿದೆ ಸರ್ ನಮ್ಮಲ್ಲಿ.